ಫ್ರೆಂಡ್ಸ್, ಇವತ್ತು ನಾವು ಹಲಸಿನಕಾಯಿ ಗೋಬಿ ಮಂಚೂರಿಯನ್ ಯಾವ ರೀತಿ ಮಾಡೋದು ಅಂತ ಕಲಿತಾ ಹೋಗೋಣ. ನಾನು ನಿಮಗೆ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದು ನಾವು ಮಾಡಿರುವಂಥ ಗೋಬಿ. ಸೊ ಬನ್ನಿ, ಒನ್ ಬೈ ಒನ್ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಕಾಯಿ ತಗೊಳ್ಳಿ, ಹಲಸಿನಕಾಯಿ ತಗೋಬೇಕು. ಫಸ್ಟು ಕಾಯಿ ಆಗಿರಬೇಕು. ಅದಾದಮೇಲೆ ಅದನ್ನು ನೀಟಾಗಿ ಹೆಚ್ಕೋಬೇಕು. ಇಳಿಗೆ ನೀವು ಚಾಕಲ್ಲಿ ಹೆಚ್ಬೋದು ಅಥವಾ ಇಳಿಗೆ ಮಣಿ ಈಸಿ ಆಗುತ್ತೆ ನಮಗೆ ಹೆಚ್ಚಲಿಕ್ಕೆ. ನೀಟಾಗಿ ಅದು ದಿಂಡೆಲ್ಲ ತೆಗೆದು ಹಿಂದ್ಗಡೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಹೆಚ್ಬೇಕು. ಆವಾಗ ನಿಮಗೆ ಈ ಥರ ಎಷ್ಲು ಥರ ಸಿಗುತ್ತೆ. ಅದನ್ನು ಹಾಗೆ ಬೇಕಾದ್ರೆ ಬಿಡಿಸ್ಬೋದು, ಹೆಚ್ತೀರಾ ಅಂದರೆ ಹೆಚ್ಬೋದು, ನಿಮ್ಮ ಅನುಕೂಲ. ಅದು ಯಾವ ರೀತಿ ನಿಮಗೆ ಅಡ್ಜಸ್ಟಬಲ್ ಆ ರೀತಿ ಮಾಡ್ಕೊಳ್ಳಿ. ಬಟ್ ಒಂದು ಪ್ರಿಕಾಷನ್ ಏನಂದರೆ, ನೀವು ಕೈಗೆ ಎಣ್ಣೆ ಹೆಚ್ಕೊಡಿ, ಆವಾಗ ಅಂಟಲ್ಲ ಹೆಚ್ಬೇಕಾದ್ರೆ. ಓಕೆನಾ? ಎಲ್ಲ ಹೆಚ್ಬಿಟ್ಟಾದಮೇಲೆ ಇದನ್ನು ಒಂದು ನೀರಿಗೆ ಹಾಕಿಬಿಟ್ಟು ನೆನೆ ಹಾಕಿ, ನೀರಲ್ಲಿ ನೆನೆ ಹಾಕಿ ಸ್ವಲ್ಪ ಹೊತ್ತು ನೆನೆದಿಕ್ಬಿಡಿ. ಅದಾದಮೇಲೆ ನೀವು ನಿಮ್ಮ ಗ್ಯಾಸ್ ಸ್ಟವ್ ಮೇಲೆ ನೀರನ್ನು ಬಿಸಿಗಿಡಿ. ಒಂದು 2 ಲೋಟ ನೀರನ್ನ ಬಿಸಿಗಿಟ್ಟರೆ ಆಯಿತು. 2 ಲೋಟ ನೀರನ್ನ ಬಿಸಿಗಿಟ್ಟು ಅದರೊಳಗಡೆ ಎಲ್ಲ ಹಾಕಬೇಕು. ನೀವೇನು ಹೆಚ್ಚಿ ನೀರಲ್ಲಿ ಇಟ್ಟಿರ್ತೀರ, ಒಂದು 10 ನಿಮಿಷ ನೀರಲ್ಲಿ ಇಟ್ಟಿದ್ದಾಗ ಅದನ್ನೆಲ್ಲ ತೆಗೆದು ಬಿಸಿ ನೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ನೀರಲ್ಲಿ ಹಾಕಿ ಯಾವಾಗ ನೀವು ನೀರಲ್ಲಿ ಹಾಕಿ ಕುದಿಸ್ತೀರಾ, ಚೆನ್ನಾಗಿ ಕುದಿಲಿಕ್ಕೆ ಹೆಲ್ಪ್ ಆಗುತ್ತೆ. ಹೈ ಫ್ಲೇಮಲ್ಲಿ ಅದನ್ನು ಕುದಿಲಿಕ್ಕೆ ಬಿಡಿ. ನೀರಲ್ಲಿ ಹಾಕಿಬಿಟ್ಟು ಎಲ್ಲ ನಿಮಗೆ ಪರ್ಫೆಕ್ಟಾಗಿ ಅದು ಕುದಿಯೋ ತನಕ ಚೆನ್ನಾಗಿ ಕುದ್ದಾಗ ಏನಾಗುತ್ತೆ, ಅದು ಸ್ಮೂತ್ ಆಗುತ್ತೆ. ನಿಮಗೆ ಸ್ಮೂತ್ ಆಗ್ತಾ ನಿಮಗೆ ಅದು ಯಾವಾಗ ನಾವು ಫ್ರೈ ಮಾಡ್ತೀವಿ ಅವಾಗ ಕ್ರಿಸ್ಪಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ನೋಡ್ಬೋದು ನೀವು, ಬೆಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡಿ ನೋಡ್ಬೋದು. ಅದು ಹೆಲ್ಪ್ ಆಗುತ್ತೆ ನಮಗೆ ಬೆಂದಿದೆಯೋ ಇಲ್ವೋ ಅಂತ ಎಕ್ಸಾಕ್ಟ್ಲಿ ನಿಂತ್ಕೊಳ್ಳೋಕ್ಕೆ. ಇದೆಲ್ಲ ಆದಮೇಲೆ ಬಸಿಬೇಕು. ಇದನ್ನು ಯಾವ್ದಾದ್ರು ಒಂದು ಪಾತ್ರೆಗೆ ಅದನ್ನು ನೀಟಾಗಿ ಅನ್ನ ಬಸಿತೀವಲ್ಲ ಆ ರೀತಿ ಬಸಿದ್ಬಿಟ್ಟು ನೀಟಾಗಿ ಇದನ್ನು ಸ್ವಲ್ಪ ಹೊತ್ತು ಬಸ್ತಾದಮೇಲೆ ಆರ್ಲಿಕ್ಕೆ ಇಡಬೇಕು. ಅಂದರೆ ಸ್ವಲ್ಪ ತಣ್ಣಗಾಗಲಿಕ್ಕೆ, ಯಾಕಂದರೆ ನಾವು ಹಿಟ್ಟಲ್ಲಿ ಕಲಿಸೋದ್ರಿಂದ ತಣ್ಣಗಾಗಂಗೆ ಇಡಬೇಕು. ಅದಾದಮೇಲೆ 1 ಬಟ್ಲು ಕಾರ್ನ್ಫ್ಲವರು, 1 ಬಟ್ಲು ಮೈದಾ ಹಿಟ್ಟು ನಾವು 1 ಬಟ್ಲು ತೊಗೊಂಡಿದ್ದೀವಿ. ಕಾರ್ನ್ಫ್ಲವರ್ 1 ಬಟ್ಲು ತೊಗೊಂಡಿದ್ದೀವಿ. ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತೀವಿ. ಹಾಕಿಬಿಟ್ಟು ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಉಪ್ಪು ಹಾಕ್ತೀವಿ. ನಮಗೆ ಎಷ್ಟು ರುಚಿ ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ತೀವಿ. ಉಪ್ಪು ಹಾಕಿದ ಮೇಲೆ ಖಾರ ಪುಡಿ ಹಾಕ್ತೀವಿ. 1 ಸ್ಪೂನ್ ಅಥವಾ 1.5 ಸ್ಪೂನ್ ಹಾಕಿದ್ದೀವಿ ನಾವು. ಜಾಸ್ತಿ ಖಾರ ಬೇಕು ಅಂದರೆ ನೀವು ಜಾಸ್ತಿ ಖಾರ ಪುಡಿ ಹಾಕ್ಕೋಬೋದು. ನೀವು ಮನೇಲಿ ಯಾವ ರೀತಿ ರೂಢಿ ಮಾಡ್ತೀರ ಆ ರೀತಿ. ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೀವು ಮಾಡಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಅದನ್ನು ನೀರು ಹಾಕಿ ನೀಟಾಗಿ ನಾರ್ಮಲಿ ಇನ್ನೇನು ಅದು ಎಣ್ಣೆಗೆ ಬಿಡಲಿಕ್ಕೆ ಯಾವ ರೀತಿ ಬೋಂಡದಿಟ್ಟು ಕಲಿಸ್ತೀರ ಆ ರೀತಿ ನೀವು ಕಲಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ದಾಯಿತು. ಕಂಪ್ಲೀಟಾಗಿ ಅದು ಮಿಕ್ಸ್ ಆಗ್ತಾ ಹೋಗುತ್ತೆ. ಕಲಿಸ್ಬಿಟ್ಟು ಏನು ಮಾಡಿ, ಸ್ವಲ್ಪ ಹೊತ್ತು ಬಿಡಿ. ನೀಟಾಗಿ ಕಲಸಾದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ಬಿಡ್ಬೋದು ಬೇಕಾದರೆ. ನೋಡಿ, ಈ ರೀತಿ ನೀವು ನೀಟಾಗಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಪರ್ಫೆಕ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ ಕಲಿಸ್ಬೇಕಾದ್ರೆ ಯಾವ ರೀತಿ ಹದ ಬರುತ್ತೆ, ಅದು ಯಾವ ರೀತಿ ಬರಲ್ಲ ಅಂತ ನಿಮಗೊಂದು ಐಡಿಯಾ ಬರುತ್ತೆ. ಆ ಥರ ನೀಟಾಗಿ ನೋಡಿಕೊಂಡು ನಿಮಗೆ ಅಂದಾಜು ಇನ್ನೇನು ಮಾಮೂಲಿ ಎಲ್ಲರೂ ಗೊತ್ತಿರುತ್ತೆ, ಬೋಂಡದಿಟ್ಟು ಕಲಸಿ ಗೊತ್ತಿರುತ್ತೆ. ಆ ರೀತಿ ಇದನ್ನು ನೀಟಾಗಿ ಕಲಿಸ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಸೊ ನಿಮಗೇನಾದ್ರು ಬೇಕಂದರೆ ಇದೊಂದು ಸ್ವಲ್ಪ ಸೋಡಾ ಮಿಕ್ಸ್ ಮಾಡ್ಕೊತೀವಿ. ಸೋಡಾ ಲೈಟಾಗಿ ಒಂಚೂರು ಸೋಡಾ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನೀವು ಕಲಿಸ್ಬೋದು. ಅದಾದಮೇಲೆ ಕಲಸೆಲ್ಲ ಈ ರೀತಿ ರೆಡಿ ಆಗಾದಮೇಲೆ ನೀವು ಡೈರೆಕ್ಟಾಗಿ ಬಾಣಲಿ ಇಟ್ಬಿಟ್ಟು ಒಲೆ ಮೇಲೆ ನೀವು ಡೈರೆಕ್ಟಾಗಿ ಎಣ್ಣೆ ಕಾಯ್ಲಿಕ್ಕೆ ಬಿಡಿ. ಎಣ್ಣೆ ಕಾಯ್ಲಿಕ್ಕೆ ಬಿಟ್ಟಾದಮೇಲೆ ಯಾವ ರೀತಿ ನಾವು ಬೋಂಡ ಬಿಡ್ತೀವಿ ಗೋಬಿನ ಆ ರೀತಿ ಬಿಡ್ತಾ ಹೋಗೋದು. ನೀಟಾಗಿ ಎಣ್ಣೆಯಲ್ಲದು ಫ್ರೈ ಆಗ್ತಾ ಹೋಗುತ್ತೆ. ಅದನ್ನು ನೀವು ಕಂಪ್ಲೀಟಾಗಿ ಬಿಟ್ಬಿಟ್ಟು ಜಾಸ್ತಿ ಒಂದೇ ಸತಿ ಬಿಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಅದು ನಿಮಗೆ ಇದಾಗತ್ತೆ. ಜಾಸ್ತಿ ಎಣ್ಣೆ ಒಳಗಡೆ ಬಿಟ್ಟಾಗ ಅದಕ್ಕೆ ಸ್ಪೇಸ್ ಬೇಕು ಬೇಯಲಿಕ್ಕೆ. ಅದು ಸ್ಪೇಸ್ನ ನೀವು ಮೇಂಟೈನ್ ಮಾಡಿ. ಸ್ವಲ್ಪ ಆದರೂ ಕೂಡ ಪರ್ಫೆಕ್ಟಾಗಿ ಬಿಟ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಸ್ವಲ್ಪ ಬಿಟ್ಟು ಪರ್ಫೆಕ್ಟಾಗಿ ಬಿಟ್ಟು ಎಲ್ಲ ಚೆನ್ನಾಗಿ ಬಾಯ್ಲ್ ಆಯಿತು ಅಂದಮೇಲೆ ನೀವು ಅದನ್ನು ಬಾಯ್ಲ್ ಆಗೋ ತನಕ ವೆಯ್ಟ್ ಮಾಡಿಬಿಟ್ಟು ತೆಗಿಬೋದು. ನಿಮಗೆ ಬಿಡ್ಲಿಕ್ಕೆ ಇಲ್ಲಿ ಇನ್ನೊಂದು ಬೆನಿಫಿಟ್ ಏನಂದರೆ, ಇದು ಜಾಕ್ ಫ್ರೂಟ್ಸ್ದು ಎಷ್ಟು ನಿಮಗೆ ಸಿಗುತ್ತೆ, ಅಥವಾ ಕಂಪ್ಲೀಟು ಇದೇ ಸಿಕ್ಬಿಡತ್ತೆ, ಅದೇನು ತೊಳೆ ಬರುತ್ತೆ ಆ ರೀತಿ ಸಿಗುತ್ತೆ. ಅದನ್ನು ನೀವು ನೋಡಿ ಅದೇ ಥರನೂ ಬಿಡ್ಬೋದು. ಆವಾಗ ನಿಮಗೆ ತಿನ್ನಲಿಕ್ಕೂ ಚೆನ್ನಾಗುತ್ತೆ. ಸೊ ಬೆಂದಿದೆಯೋ ಇಲ್ವೋ ನೋಡ್ಕೋಬೇಕು ನೀಟಾಗಿ. ಬೆಂದಿದೆಯೋ ಇಲ್ವೋ ನೋಡ್ಕೊಂಡಾದಮೇಲೆ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಯಾಕಂದರೆ ಸಡನ್ನಾಗಿ ತೆಗಿಯೋಕ್ಕೆ ಹೋಗ್ಬಿಡಿ. ಒಂದು 5 ನಿಮಿಷನಾದ್ರು ಬೇಯಬೇಕು. 5ರಿಂದ 7-8 ನಿಮಿಷ ಬೇಯಬೇಕು. ಬೆಂದಿದೆ ಅಂತ ನಿಮಗೆ ಒಂದು ಅನಿಸಿದ ಮೇಲೆ, ಎಕ್ಸಾಂಪಲಿಗೆ ಒಂದು ಆಚೆ ತೊಗೊಂಡು ನೋಡಿಬಿಟ್ಟು ಬೆಂದಿದೆ ಅಂತ ಅನಿಸಿದ ಮೇಲೆ ನೀವು ಅದನ್ನು ಒಂದು ಸಪ್ರೇಟ್ ಇನ್ನೊಂದು ಬೌಲ್ಗೆ ಅದನ್ನು ಶಿಫ್ಟ್ ಮಾಡ್ಬೋದು. ಸಪ್ರೇಟ್ ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಆವಾಗ ಇನ್ನೂ ನಿಮಗೆ ಗೊತ್ತಾಗುತ್ತೆ ಕ್ರಿಸ್ಪಿ ಬಂದಿದೆಯೋ ಇಲ್ವೋ, ಕ್ರಿಸ್ಪಿ ಕರೆಕ್ಟಾಗಿದೆಯೋ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ. ಅದನ್ನೆಲ್ಲ ನೋಡ್ಕೊಂಬಿಟ್ಟು ನೀವು ಅದನ್ನು ಎಲ್ಲ ರೆಡಿ ಆದ ತಕ್ಷಣ ನಿಮಗೆ ಈ ರೀತಿ ಸಿಗುತ್ತೆ. ಸೊ ಅದಾದಮೇಲೆ ಇದೆಲ್ಲ ರೆಡಿ ಆದಮೇಲೆ ನೀವು ಒಂದು 5 ಈರುಳ್ಳಿ ತಗೊಳ್ಳಿ. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಅದು ಒಗ್ಗರಣೆಗೂ ಬೇಕಾಗುತ್ತೆ, ಅದಾದಮೇಲೆ ಮೇಲೆ ಹಾಕ್ಕೊಳ್ಲಿಕ್ಕೂ ಬೇಕಾಗುತ್ತೆ. ಅದಾದಮೇಲೆ ಒಂದು 2 ಸ್ಪೂನಷ್ಟು ವೆನಿಗರು, ಒಂದು 2 ಸ್ಪೂನಷ್ಟು ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸೋಯಾ ಸಾಸು,
ಅದಾದಮೇಲೆ ಡಾರ್ಕ್ ಸೋಯಾ ಸಾಸು, ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ರೆಡಿ ಮಾಡಿಟ್ಕೊಳ್ಳಿ. ಅದಾದಮೇಲೆ ಒಲೆ ಹಚ್ಚಿ ನಾರ್ಮಲಿ ಒಂದು ಬಾಣಲಿಲಿ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಅದು ನೀಟಾಗಿ ಫ್ರೈ ಆಗಲಿ. ಈರುಳ್ಳಿ ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾರೆ, ನಾರ್ಮಲಿ ಆ್ಯಡ್ ಮಾಡ್ತೀವಿ. ಟೊಮೊಟೊ ಸಾಸ್ನ ಆ್ಯಡ್ ಮಾಡಬೇಕು, ಟೊಮೊಟೊ ಸಾಸ್ ಆ್ಯಡ್ ಮಾಡಿ. ಸಾಸ್ ಹಾಕಿದ ಅದನ್ನು ನೀಟಾಗಿ ಸ್ವಲ್ಪ ಬಾಯ್ಲ್ ಆಗೋ ಥರ ಬಿಡಿ. ಬಾಯ್ಲ್ ಆದಮೇಲೆ ಒಂದು 2 ಸ್ಪೂನ್ ಅಂದರೆ 5 ಮಿನಿಟ್ಸ್ ಬಾಯ್ಲ್ ಆದಮೇಲೆ 1-1.5 ಸ್ಪೂನ್ ಖಾರ ಪುಡಿನ ಆ್ಯಡ್ ಮಾಡಿ. ಅಂದರೆ ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಹಾಕ್ತೀರ ಅದು ನಿಮಗೆ ಬಿಟ್ಟಿದ್ದು. ನಾನು 2 ಸ್ಪೂನ್ ಯೂಸ್ ಮಾಡಿದ್ವಿ ನಾವು ಆ್ಯಕ್ಚುಲಿ. 2 ಸ್ಪೂನ್ ಖಾರ ಪುಡಿನ ಆ್ಯಡ್ ಮಾಡ್ಕೋಬೇಕು. ಖಾರ ಪುಡಿ ಆ್ಯಡ್ ಮಾಡಿದ ತಕ್ಷಣ ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ರೆಡಿ ಆದಮೇಲೆ ಸ್ವಲ್ಪ ಬ್ಲ್ಯಾಕ್ ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಸೋಯಾ ಸಾಸ್ ಅಂತ ಸಿಗುತ್ತೆ, ಅಥವಾ ಡಾರ್ಕ್ ಸೋಯಾ ಸಾಸ್ ಅಂತ ಕೇಳಿದರೆ ಕೊಡ್ತಾರೆ, ಶಾಪಲ್ಲೆಲ್ಲ ಕೊಡ್ತಾರೆ. ಡಾರ್ಕ್ ಸೋಯಾ ಸಾಸ್ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಒಂದು 2 ಸ್ಪೂನಷ್ಟು ವೆನಿಗರ್ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. 2 ಸ್ಪೂನಷ್ಟು ವೆನಿಗರ್ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಬಟ್ಲು ಅಥವಾ 1.5 ಬಟ್ಲು ನೀರನ್ನು ಕೂಡ ಆ್ಯಡ್ ಮಾಡಿ. ನಾನು ಇಲ್ಲಿ ತೋರಿಸಿಲ್ಲ ನೀರನ್ನು ಆ್ಯಡ್ ಮಾಡೋದು. ಸೊ ನೀರನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಕುದಿಲಿಕ್ಕೆ ಬಿಟ್ಟಾದಮೇಲೆ ನಿಮಗೆ ಉಪ್ಪು ಹಾಕಿ. ನಾನು 1 ಸ್ಪೂನ್ ಅಥವಾ 1.5 ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೆ. ಲೈಟಾಗಿ ಹಾಕಿ, ಜಾಸ್ತಿ ಉಪ್ಪನ್ನು ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ. ಉಪ್ಪನ್ನು ಆ್ಯಡ್ ಮಾಡಿ ಇದ್ರ ಜೊತೆಗೆ ಕೆಲವರು ಸ್ವಲ್ಪ ಖಾರ ಆಗುತ್ತೆ, ಖಾರ ಪುಡಿ ಜಾಸ್ತಿ ಹಾಕಿದ್ದೀವಿ ಅಂದರೆ ಸ್ವಲ್ಪ 1 ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಬೋದು. ಸಕ್ಕರೆನ ಆ್ಯಡ್ ಮಾಡ್ಕೊಂಡಾಗ ಏನಾಗುತ್ತೆ, ಸ್ವಲ್ಪ ಖಾರನ ಕಡಿಮೆ ಮಾಡಿ ಸ್ವೀಟ್ ಥರ ಬರುತ್ತೆ ಲೈಟಾಗಿ, ಅದು ಕೂಡ ನಿಮಗೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದೆಲ್ಲ ಆದಮೇಲೆ ಚೆನ್ನಾಗಿ ಕುದಿಸಿ. ಸೊ ಕುದಿಸಾದ್ಮೇಲೆ ನೀವೇನು ರೆಡಿ ಮಾಡಿ ಇಟ್ಟಿದ್ದೀರಾ ಕಂಪ್ಲೀಟ್ ಫ್ರೈ ಮಾಡಿ ಇಟ್ಟಿರೋದನ್ನ ಗೋಬಿನೆಲ್ಲ ರೆಡಿ ಇರೋ ಗೋಬಿನೆಲ್ಲ ಇದರೊಳಗಡೆ ಹಾಕಿ ಮಿಕ್ಸ್ ಮಾಡ್ತಾ ಬರಬೇಕು. ಇದರೊಳಗಡೆ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ನೀಟಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ, ಗೋಬಿ ಅದು ಎಲ್ಲ ನೀವು ಫ್ರೈ ಮಾಡಿದ್ದಕ್ಕೆ ಈ ಸಾಸ್ ಎಲ್ಲ ನೀಟಾಗಿ ಅಡ್ಜಸ್ಟ್ ಆಗೋ ಥರ ಮಿಕ್ಸ್ ಮಾಡಾದ್ಮೇಲೆ ಡೈರೆಕ್ಟಾಗಿ ಪ್ಲೇಟಿಗೆ ಸರ್ವ್ ಮಾಡಿದರೆ ನಿಮಗೆ ರೆಡಿ ಇದೆ. ನೀವೇನು ಕಟ್ ಮಾಡಿ ಇಟ್ಟಿದ್ದು ಈರುಳ್ಳಿ ಸ್ವಲ್ಪ ಇರುತ್ತೆ, ಆ ಈರುಳ್ಳಿನ ಇಲ್ಲಿ ಸ್ವಲ್ಪ ಡಿಸೈನಾಗಿ ರುಚಿಗೆ ಎಷ್ಟು ಬೇಕಷ್ಟು ಈರುಳ್ಳಿನ ಹಾಕ್ಕೊಂಡು ನೀವು ಗೋಬಿನ ತಿನ್ನಲಿಕ್ಕೆ ನಿಮ್ಮ ಮನೇಲೇ ಮಾಡಿದಂಥ ಹಲಸಿನಕಾಯಿ ಗೋಬಿ ಮಂಚೂರಿಯನ್ ನಿಮಗೆ ರೆಡಿ ಇರುತ್ತೆ. ಸೊ ಫ್ರೆಂಡ್ಸ್, ಇದು ಆ್ಯಕ್ಚುಲಿ ಮನೆಯಲ್ಲಿ ಮಾಡಿದಂಥ ಹಲಸಿನಕಾಯಿ ಗೋಬಿ ಮಂಚೂರಿಯನ್ ನಮಗೆ ತುಂಬ ಒಳ್ಳೆ ಟೇಸ್ಟ್ ಕೊಡ್ತು. ಹೊರಗಡೆ ನಾವು ಸುಮ್ಮನೆ 50 ರೂಪಾಯಿ, 80 ರೂಪಾಯಿ, 100 ರೂಪಾಯಿ ಎಲ್ಲ ಕೊಟ್ಟು ತಿನ್ನೋದ್ರ ಬದಲು ದಿಸ್ ಇಸ್ ವೆರಿ ಗುಡ್ ಟೇಸ್ಟ್. ಎಲ್ಲರೂ ಟ್ರೈ ಮಾಡಿ ಮನೇಲಿ, ತುಂಬ ಚೆನ್ನಾಗಿದೆ.